ನಿನ್ನೆ ಪಾಕಿಸ್ತಾನ ಭಾರತದ ಮೇಲೆ ಮಾಡಿದಂತ ದಾಳಿ ಮತ್ತು ಭಾರತ ಅದಕ್ಕೆ ಮಾಡಿದಂತ ಪ್ರತಿದಾಳಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಸಂಜೆ ಸ್ಪಷ್ಟತೆ ಸಿಗೋದಕ್ಕಿದೆ. ಅಂದ್ರೆ ವಿದೇಶಾಂಗ ಇಲಾಖೆಯ ಕಡೆಯಿಂದ ಸುದ್ದಿಗೋಷ್ಠಿ ನಡೆಯೋದಕ್ಕಿದೆ. ನಿನ್ನೆಯೂ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿತ್ತು. ಇವತ್ತು ಕೂಡ MEA ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ 5 ಗಂಟೆ 30 ನಿಮಿಷಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಮಾತನಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಇಂಡಿಯನ್ ಆರ್ಮ್ಡ್ ಫೋರ್ಸ್ ಕಡೆಯಿಂದಲೂ ಕೂಡ ಸ್ಪಷ್ಟನೆ ಬರುವಂತ ಸಾಧ್ಯತೆಗಳಿದ್ದಾವೆ. ನಿನ್ನೆ ನಡೆದಂತ ಸುದ್ದಿಗೋಷ್ಠಿಯ ವಿಜುವಲ್ಸ್ ಅನ್ನು ನೀವೀಗ ಗಮನಿಸ್ತಾ ಇರೋದು. ನಿನ್ನೆ ಭಾರತ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿತ್ತು. ಯಾಕಾಗಿ ಪಾಕಿಸ್ತಾನದ ಮೇಲೆ ನಾವು ಡ್ರೋನ್ ದಾಳಿಯನ್ನು ಮಾಡಬೇಕಾಯಿತು ಅನ್ನೋ ಮಾಹಿತಿಯನ್ನು ಕೊಟ್ಟಿತ್ತು. ಮತ್ತು ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾವು ಕಂಪ್ಲೀಟ್ ಆಗಿ ನ್ಯೂಟ್ರಲೈಸ್ ಮಾಡಿದ್ದೀವಿ, ಅಂದರೆ ಕೊಲ್ಯಾಪ್ಸ್ ಮಾಡಿದ್ದೀವಿ, ಡಿಸ್ಟ್ರಾಯ್ ಮಾಡಿದ್ದೀವಿ ಅನ್ನೋ ಮಾಹಿತಿಯನ್ನು ವಿದೇಶಾಂಗ ಇಲಾಖೆ ಮತ್ತು ಇಂಡಿಯನ್ ಆರ್ಮಿ ಕೊಟ್ಟಿತ್ತು. ಈಗ ನಿನ್ನೆ ರಾತ್ರಿ ಆದಂಥ ಬೆಳವಣಿಗೆಗಳಿದಾವಲ್ಲ, ನಿನ್ನೆ ರಾತ್ರಿ ಭಾರತದ ಮೇಲೆ ಮಿಸೈಲ್ ದಾಳಿ ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದ್ದು, ಡ್ರೋನ್ ದಾಳಿ ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದ್ದು, ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಾರತದ ಗಡಿ ರೇಖೆಯನ್ನು ದಾಟಿದ್ದು, ಆ ನಂತರ ಭಾರತ ಕೊಟ್ಟಂಥ ಪ್ರತ್ಯುತ್ತರ, ಭಾರತ ಪಾಕಿಸ್ತಾನದ ಅನೇಕ ನಗರಗಳನ್ನು ಟಾರ್ಗೆಟ್ ಮಾಡಿದಂಥ ಕಾರ್ಯಾಚರಣೆ, ಇನ್ಕ್ಲೂಡಿಂಗ್ ಇಸ್ಲಾಮಾಬಾದ್, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ, ಅಧಿಕೃತ ಮಾಹಿತಿ ಸಿಗುವಂಥ ಸಾಧ್ಯತೆ ಇದೆ. ಒಂದಿಷ್ಟು ಮಾಹಿತಿಯನ್ನು ಕೊಡಲಾಗುತ್ತೆ, ಮತ್ತೊಂದಿಷ್ಟು ಡಿಫೆನ್ಸ್ ಸೀಕ್ರೆಟ್ನ ವಿಚಾರಗಳು ಅಂತ ಬಂದಾಗ ಮಾಹಿತಿಯನ್ನು ಕೊಡೋದಿಲ್ಲ. ಈ ಸುದ್ದಿಗೋಷ್ಠಿ ನಡೆಸೋ ಸಂದರ್ಭದಲ್ಲೇ ಕ್ಲಿಯರ್ ಆಗಿ ಹೇಳಲಾಗಿರುತ್ತೆ, ನೋ ಕ್ವಶನ್ಸ್, ಅಂದರೆ ಪ್ರಶ್ನೆಗಳನ್ನು ಕೇಳಬೇಡಿ. ಯಾಕಂತಂದ್ರೆ ಪ್ರಶ್ನೆಗಳನ್ನು ಕೇಳಿದಾಗ ಅದು ಡಿಫೆನ್ಸ್ ಸೀಕ್ರೆಟ್ನ ವಿಚಾರ ಬರುತ್ತೆ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗಲ್ಲ, ರಾಜತಾಂತ್ರಿಕ ವಿಚಾರಗಳಿರುತ್ತೆ. ಈಗ ನಾವು ನಿನ್ನೆಯಿಂದಲೂ ಕೂಡ ಒಂದು ಸುದ್ದಿ ಪ್ರಸಾರ ಮಾಡ್ತಾ ಇದ್ವಿ, ಕರಾಚಿ ಮೇಲೆ ದಾಳಿಯಾಗಿದೆ, ಇಂಡಿಯನ್ ನೇವಿ ಕಡೆಯಿಂದ ದಾಳಿಯಾಗಿದೆ. ಅದನ್ನ ಅಲ್ಲಗಳೆಯೋದೂ ಇಲ್ಲ, ಅದನ್ನು ಒಪ್ಪೋದು ಕೂಡ ಇಲ್ಲ. ಯಾಕಂತಂದ್ರೆ ಅದರ ಹಿಂದೆ ರಾಜತಾಂತ್ರಿಕ ಲೆಕ್ಕಾಚಾರಗಳಿದ್ದಾವೆ. ಎಲ್ಲವನ್ನ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಎಷ್ಟನ್ನ ಹೇಳಬೇಕೋ ಅಷ್ಟನ್ನ ಮಾತ್ರ ಹೇಳ್ತಾರೆ. ಎಲ್ಲವನ್ನೂ ಹೇಳೋದಕ್ಕೆ ಅದು ಪಾಕಿಸ್ತಾನದ ಆರ್ಮಿ ಅಲ್ಲ, ಭಾರತದ ಆರ್ಮಿ. ಪಾಕಿಸ್ತಾನದ ಆರ್ಮಿ ಒಂದು ವಾಚಾಳಿತನ ಇದೆ ಅವರಿಗೆ, ಮಾಡದ್ದನ್ನು ಮಾಡಿದೀವಿ ಅಂತ ಹೇಳ್ಕೊಳ್ತಾರೆ. ಜೊತೆಗೆ ಇನ್ನೇನೋ ತಮ್ಮದೇ ಕಲ್ಪನೆಯನ್ನ ಇದು ಸತ್ಯ ಅಂತ ಹೇಳ್ಕೊಂಡು ಓಡಾಡ್ತಾರೆ ಪಾಕಿಸ್ತಾನದ ಆರ್ಮಿ. ನಾವು 5 ಯುದ್ಧ ವಿಮಾನ ಹೊಡೆದುರುಳಿಸಿದ್ವಿ, ಡ್ರೋನ್ಗಳನ್ನು ಹೊಡೆದುರುಳಿಸಿದ್ವಿ, ಭಾರತದ ದಿಲ್ಲಿ ಮೇಲೆ ಅಟ್ಯಾಕ್ ಮಾಡಿದ್ವಿ ಅಂತೆಲ್ಲ ಕತೆ ಹೇಳ್ಕೊಂಡು ಓಡಾಡ್ತಾರೆ. ಬಟ್ ಭಾರತದ ಆರ್ಮಿ ಆ ರೀತಿ ಮಾಡೋದಿಲ್ಲ. ಬದಲಾಗಿ ಏನಾಗಿದೆಯೋ ಅದನ್ನು ಹೇಳುತ್ತೆ, ಕೆಲವನ್ನ ಹೇಳಲ್ಲ. IPL ಪಂದ್ಯಾವಳಿ ರದ್ದಾಗಿಲ್ಲ, ಮುಂದೂಡಿಕೆಯಾಗಿರೋದು ಮಾತ್ರ 1 ವಾರದ ನಂತರ ರೀಶೆಡ್ಯೂಲ್ ಆಗುತ್ತೆ. ಅಂದ್ರೆ ಈ ಪರಿಸ್ಥಿತಿ ತಿಳಿಯಾದರೆ BCCI ಪರಿಸ್ಥಿತಿಯನ್ನು ನೋಡಿಕೊಂಡು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. IPL ಪಂದ್ಯಾವಳಿ ರದ್ದಾಗಿಲ್ಲ, ಮುಂದೂಡಿಕೆಯಾಗಿದೆ, ರೀಶೆಡ್ಯೂಲ್ ಆಗಬಹುದು 1 ವಾರದ ನಂತರ. ಈ ಪರಿಸ್ಥಿತಿ ಏನಾದರೂ ತಿಳಿಯಾದರೆ ರೀಶೆಡ್ಯೂಲ್ ಆಗಬಹುದು, ಇಲ್ಲ ಮತ್ತೆಯೂ ಕೂಡ ಮುಂದೂಡಿಕೆಯಾಗಬಹುದು. ಪಾಕಿಸ್ತಾನ PSL ಅನ್ನ ಬೇರೆ ಕಡೆಗೆ ಮೂವ್ ಮಾಡಿಕೊಂಡಿದೆ. ಅಲ್ಲೇನೋ PSL ಅಂತ ಒಂದು ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ, ಅದನ್ನ ಆ ರಾವಲ್ಪಿಂಡಿ ಮೇಲೆ ನಿನ್ನೆ ಅಟ್ಯಾಕ್ ಆಯಿತು. ಅದಾದ ತಕ್ಷಣ ಕರಾಚಿಗೆ ಮೂವ್ ಮಾಡಿದ್ರು, ಕರಾಚಿಯಲ್ಲೂ ಕೂಡ ಅಟ್ಯಾಕ್ ಆಯಿತು. ಕೊನೆಗೆ ಅವರು ದುಬೈಗೇನೋ ಮೂವ್ ಮಾಡ್ಕೊಂಡಿದ್ದಾರೆ, UAEಗೇನೋ ಮೂವ್ ಮಾಡ್ಕೊಂಡಿದ್ದಾರೆ. ಭಾರತದಲ್ಲಿ ರೀಶೆಡ್ಯೂಲ್ ಆಗುತ್ತೆ, 1 ವಾರದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿ. BCCI ರದ್ದು ಮಾಡಿಲ್ಲ, ಬದಲಾಗಿ ಮುಂದೂಡಿದ್ದೀವಿ ಅಂತ BCCI ಹೇಳ್ಕೊಡ್ತಾ ಇದೆ. ಹೊಸ ವೇಳಾಪಟ್ಟಿ ಶೀಘ್ರದಲ್ಲಿ ಪ್ರಕಟ ಆಗುತ್ತೆ. ಶೀಘ್ರ ಅಂತಂದ್ರೆ ಯಾವಾಗ ಅಂತ ಹೇಳಿಲ್ಲ, 1 ವಾರದ ನಂತರ ಪರಿಸ್ಥಿತಿ ನೋಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಭಾರತದ ಪಾಲಿಗೆ ಈಗ IPL ಮುಖ್ಯ ಅಲ್ಲ, ಭಾರತದ ಪಾಲಿಗೆ ಮುಖ್ಯ ಆಗಿರೋದು ಬೇರೆ ಇದೆ. ಪಾಕಿಸ್ತಾನಕ್ಕೆ ಪಾಠ ಕಲಿಸೋದು ಮತ್ತು ಪಾಕಿಸ್ತಾನದಿಂದ ಬರಬಹುದಾದಂಥ ಸಂಭವನೀಯ ಅಪಾಯಗಳನ್ನು ತಡೆಯೋದು. IPL ಒಂದು 6 ತಿಂಗಳು ಮುಂದಕ್ಕೆ ನಡೆದರೂ ಏನು ತೊಂದರೆ ಇಲ್ಲ. ಆದ್ರೆ ಈಗ ನಡೀತಾ ಇದೆಯಲ್ಲ ಈ IPL, ಅದು ಭಾರತ ಹೆಂಗ್ ಫೈಟ್ ಮಾಡುತ್ತೆ, ಯಾವ ರೀತಿ ಸೆಲ್ಫ್ ಡಿಫೆನ್ಸ್ ಮತ್ತು ಅಟ್ಯಾಕ್ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ.
ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ಮುಖ್ಯಸ್ಥ ಗಂಗಾಧರ್ ಫೋನ್ ಸಂಪರ್ಕದಲ್ಲಿ. ಗಂಗಾಧರ್, ಹಂಗಿದ್ರೆ ಒಂದು ವಾರದ ನಂತರ ಏನೇ ಆದರೂ ಕೂಡ ತೀರ್ಮಾನ ರಕ್ಷತ್, ಏನಂದ್ರೆ ಈಗ ಆಲ್ರೆಡಿ BCCI ಮತ್ತು IPL ಈಗ ನಿರ್ಧಾರ ಮಾಡಿದೆ. ಅಂದ್ರೆ ಈ 18 ಸೀಸನ್ ನ ಸಸ್ಪೆಂಡ್ ಮಾಡಬೇಕು. ಜೊತೆಗೆ ಮುಂದಿನ ಕ್ಯಾಲೆಂಡರ್ ಯಾವಾಗ ಇರುತ್ತೆ, ಸೊ ಆ ಒಂದು ಕ್ಯಾಲೆಂಡರ್ ನ ನೋಡಿ IPL ನ ಏನು ಉಳಿದ ಮ್ಯಾಚಸ್ ಇದೆ, ಅಂದ್ರೆ 17 ಮ್ಯಾಚ್ಗಳಿದೆ, ಕೆಲ ಲೀಗ್ ಮ್ಯಾಚ್ಗಳಿದೆ, ಜೊತೆಗೆ ಪ್ಲೇ ಆಫ್ ಮ್ಯಾಚ್ಗಳಿದೆ. ಸೊ ಇದನ್ನ ರೀಶೆಡ್ಯೂಲ್ ಮಾಡೋದಕ್ಕೆ ಈಗಾಗಲೇ BCCI ಮತ್ತೆ IPL ಕಮಿಟಿ ಕೂಡ ಕೂತು ಚರ್ಚೆ ಮಾಡಿದೆ. ಸೊ ಚರ್ಚೆಯಲ್ಲಿ ಒಂದು ಒಮ್ಮತ ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದ್ರೆ 1 ವಾರಗಳ ಕಾಲ ಯಾವುದೇ ರೀತಿಯಾದ ಒಂದು IPL ಮ್ಯಾಚ್ಗಳು ಆಡಿಸಲ್ಲ. ನಂತರ 1 ವಾರದ ನಂತರ ಏನಾದ್ರೂ ಕ್ಯಾಲೆಂಡರ್ ಅವೈಲೇಬಲ್ ಇದ್ರೆ, ಅಂದ್ರೆ ಈಗ ಮುಂದಿನ ತಿಂಗಳು ಏನು ಟೀಮ್ ಇಂಡಿಯಾ ಇಂಗ್ಲೆಂಡ್ ಪ್ರವಾಸ ಕೈಗೊಳ್ಳುತ್ತೆ, ಅಲ್ಲಿ ಟೆಸ್ಟ್ ಮ್ಯಾಚ್ಗಳನ್ನ ಆಡಬೇಕಾಗ್ತದೆ. ಸೊ ಟೆಸ್ಟ್ ಮ್ಯಾಚ್ಗಳಿಗೂ ಮುಂಚೆ ಅವ್ರು ಇಂಟ್ರಾ ಸ್ಕ್ವಾಡ್ ಇರ್ಬೋದು, ಜೊತೆಗೆ ಕೆಲವೊಂದು ಪ್ರಾಕ್ಟೀಸ್ ಮ್ಯಾಚ್ಗಳನ್ನ ಆಡ್ತಾರೆ. ಸೊ ಆ ಒಂದು ವಿಂಡೋ ಏನಾದರೂ ಒಂದು ಅವೈಲೇಬಲ್ ಇದ್ರೆ ಡೆಫಿನೆಟ್ಲಿ ಆ ವಿಂಡೋದಲ್ಲಿ, ಅಂದ್ರೆ ಇನ್ನೊಂದು ವಾರದ ನಂತರ ಶೆಡ್ಯೂಲ್ ಮಾಡುವಂತ ಪ್ಲಾನ್ ಕೂಡ BCCI ಮತ್ತೆ IPL ಕಮಿಟಿಯದ್ದು ಒಂದು ನಿರ್ಧಾರ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಈಗ ಈ ಒಂದು IPL ನಡೆಯೋ ಮ್ಯಾಚ್ಗಳು ಡೌಟ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈಗ ಆಲ್ರೆಡಿ IPL ಕಮಿಟಿ ಕೂಡ ಹೇಳ್ತಾ ಇದೆ ಏನಂದ್ರೆ, ಎಲ್ಲಿಂದ ನಾವು ಮ್ಯಾಚ್ ಸ್ಟಾಪ್ ಮಾಡಿದ್ವೋ ಮುಂದಿನ ಏನಾದ್ರು ವಿಂಡೋ ನಮಗೆ ಸಿಕ್ಕಿದ್ರೆ ಅಲ್ಲಿಂದಾನೇ ನಾವು ಶುರು ಮಾಡ್ತೀವಿ ಅಂತ. ಅಂದ್ರೆ ಮೂಲಗಳ ಪ್ರಕಾರ ಇದೇನಂದ್ರೆ, ಏಷ್ಯಾ ಕಪ್ ಆಗಸ್ಟ್ ತಿಂಗಳಲ್ಲಿದೆ. ಬಹುಶಃ ಏಷ್ಯಾ ಕಪ್ ಅಂದ್ರೆ ಇಲ್ಲಿ ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾ ಈ ಒಂದು ಟೀಮ್ಗಳು ಇಲ್ಲಿ ಸೆಣಸಾಡ್ತವೆ. ಸೊ ಏಷ್ಯಾ ಕಪ್ ಆಡೋದು ಬಹುತೇಕ ಡೌಟ್ ಕೂಡ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಟೆನ್ಷನ್ ಇರೋದ್ರಿಂದ, ಇಂಡೋ ಪಾಕ್ ಏನು ವಾರ್ ನಡೀತಾ ಇದೆ, ಸೊ ಈ ಒಂದು ಟೆನ್ಷನ್ ಇಂದ ಏಷ್ಯಾ ಕಪ್ ನಡೆಯೋದು ಕೂಡ ಒಂದು ಡೌಟ್. ಸೊ ಆ ಒಂದು ಹಂಗಾದ್ರೆ ಈಗ ಎಷ್ಟು ಮ್ಯಾಚ್ ಪೆಂಡಿಂಗ್ ಇರೋದು, ರೀಲೊಕೇಟ್ ಆಗುವಂತ ಸಾಧ್ಯತೆಗಳೇನಾದ್ರೂ ಇದಾವ ಅಂತ ಆಪ್ಷನ್ ಇದೆಯಾ BCCIಗೆ? ಸದ್ಯಕ್ಕೆ ರಕ್ಷಿತ್, ಸದ್ಯಕ್ಕೆ ಒಂದು ಯಾವುದೇ ರೀತಿಯಾದ ಒಂದು ರಿಲೊಕೇಟ್ ಮಾಡುವಂತ ಒಂದು ಮುನ್ಸೂಚನೆ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಈ ಇಂಡೋ ಪಾಕ್ ವಾರ್ ಮಧ್ಯೆ ಏನಾದ್ರು ರಿಲೀಫ್ ಅಂತ ಏನಾದ್ರು ಕಂಡು ಬಂದಿದೆ ಆದ್ರೆ ಡೆಫಿನೆಟ್ಲಿ ಮತ್ತೆ ಎಲ್ಲೆಲ್ಲಿ ಮ್ಯಾಚ್ಗಳನ್ನ ಶೆಡ್ಯೂಲ್ ಮಾಡಿದಾರೋ ಸೊ ಅಲ್ಲೇ ಒಂದು ಮ್ಯಾಚ್ಗಳನ್ನ ನಡೆಸುವಂತ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಜೊತೆಗೆ ಏನಂದ್ರೆ ಸದ್ಯ ಈಗ BCCI ಮತ್ತೆ IPL ಕಮಿಟಿ ಯಾವುದೇ ರೀತಿಯಾದ ಒಂದು ನಿರ್ಧಾರವನ್ನ ಕೈಗೊಂಡಿಲ್ಲ. ಇಲ್ಲಿ ಕಾದು ನೋಡುವ ತಂತ್ರ, ಅಂದ್ರೆ ಇಂಡೋ ಪಾಕ್ ವಾರ್ ಯಾವ ರೀತಿ ಮುಂದೆ ಆಗುತ್ತೆ, ಸೊ ಅದ್ರ ಮೇಲೆ ಈ ಒಂದು IPL ಭವಿಷ್ಯ ಕೂಡ ಅಡಗಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ನಾವು ಹಿಂದೆ ಕೂಡ ನೋಡ್ತಾ ಇದ್ವಿ 2021ರಲ್ಲಿ ಕೋವಿಡ್ ಟೈಮ್ ಅಲ್ಲೂ ಕೂಡ IPL ನ ರೀಶೆಡ್ಯೂಲ್ ಮಾಡಿದ್ರು. ಸೊ ಅದೇ ರೀತಿಯಾದ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಪ್ಲೇಯರ್ಸ್ ಇರ್ಬೋದು, ಜೊತೆಗೆ ಫ್ಯಾನ್ಸ್ ಇರ್ಬೋದು, ಸೊ ಇವರೆಲ್ಲರ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು IPL ಈ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇದೆ. ಜೊತೆಗೆ ಈಗ ಆಲ್ರೆಡಿ ಸ್ಟೇಕ್ ಹೋಲ್ಡರ್ಸ್ ಅಂತ ಏನ್ ಹೇಳ್ತಾರೆ, ಫ್ರಾಂಚೈಸೀಸ್ ಇರ್ಬೋದು, ಜೊತೆಗೆ ಜಾಹೀರಾತುದಾರರು ಇರ್ಬೋದು, ಇವರೆಲ್ಲರ ಜೊತೆ ಕೂಡ ಚರ್ಚೆ ಮಾಡಿ BCCI ಒಂದು ಸದ್ಯದಲ್ಲೇ ಒಂದು ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ರಕ್ಷತ್, ಗಂಗಾಧರ್, ಒಂದು ವೇಳೆ ಈಗ 1 ವಾರದ ನಂತರ ನಿರ್ಧಾರ ತೆಗೆದುಕೊಂಡು ಮಾಡ್ತೀವಿ ಮ್ಯಾಚ್ ಅಂತ ಏನಾದರೂ ಯೋಚನೆ ಮಾಡಿದ್ರೆ ಕ್ಲಾಶಸ್ ಆಗತ್ತಾ? ಅಂದ್ರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದ್ದು ಶೆಡ್ಯೂಲು ಮತ್ತು ಇಂಡಿಯನ್ ಟೀಮ್ ಇದ್ದು ಶೆಡ್ಯೂಲು ಕ್ಲಾಶ್ ಆಗತ್ತಾ? ಅದು ಕೂಡ ನೋಡ್ಬೇಕಾಗುತ್ತೆ ರಕ್ಷತ್. ಯಾಕಂದ್ರೆ ನೋಡಿ, ಇಂಡಿಯಾ ಇಂಗ್ಲೆಂಡ್ ಟೂರ್ಗೆ ಹೋಗುತ್ತೆ. ಇಲ್ಲಿ ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಕೆಲವೊಂದು ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಕೂಡ ಇದೆ, ಶ್ರೀಲಂಕಾ ಪ್ಲೇಯರ್ಸ್ ಇದ್ದಾರೆ. ಸೊ ಎಲ್ಲಾ ದೇಶದ ಪ್ಲೇಯರ್ಸ್ ಕೂಡ IPL ಅಲ್ಲಿ ಇಲ್ಲಿ ಆಡ್ತಾ ಇದ್ದಾರೆ. ಸೊ ಬೇರೆ ಬೇರೆ ದೇಶಗಳಂದ್ರೆ ಈಗ ಆಲ್ರೆಡಿ ವೆಸ್ಟ್ ಇಂಡೀಸ್, ಶ್ರೀಲಂಕಾ, ಸೊ ಈ ರೀತಿ ಪ್ಲೇಯರ್ಸ್ ಕೂಡ IPL ನ ತೊರೆಯೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಪ್ಲೇ ಆಫ್ಗೂ ಮುಂಚೆ ಅವರ ಒಂದು ನ್ಯಾಷನಲ್ ಡ್ಯೂಟಿಗೆ ಹೋಗೋದಕ್ಕೆ ಮುಂದಾಗಿದ್ದಾರೆ. ಸೊ ಇಲ್ಲಿ ಇಂಡಿಯಾದಷ್ಟೇ ಅಲ್ಲ, ಬೇರೆ ದೇಶಗಳ ಒಂದು ಪ್ಲೇಯರ್ಸ್ ಇರ್ಬೋದು, ಬೇರೆ ದೇಶಗಳ ಒಂದು ಟೀಮ್ಸ್ ನ ಒಂದು ಶೆಡ್ಯೂಲ್ ಕೂಡ ನೋಡ್ಬೇಕಾಗುತ್ತೆ. ಸೊ ಹಾಗೆ BCCI ಇನ್ನೂ ಕೂಡ ಯಾವುದೇ ರೀತಿಯಾದ ನಿರ್ಧಾರ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಅಂದ್ರೆ ಬೇರೆ ದೇಶಗಳ ಒಂದು ನ್ಯಾಷನಲ್ ಡ್ಯೂಟೀಸ್ ನ ಅದು ಕೂಡ ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಏನಂದ್ರೆ BCCI ಬೇರೆ ರಾಷ್ಟ್ರಗಳ ಒಂದು ಕ್ರಿಕೆಟ್ ಬೋರ್ಡ್ಸ್ ಜೊತೆ ಕೂಡ ಚರ್ಚೆ ಮಾಡ್ತಾ ಇದೆ. ಸೊ ಒಂದು ವೇಳೆ ಏನಾದ್ರು ಅಲ್ಲಿ ಕ್ರಿಕೆಟ್ ಏನಾದ್ರು ಬೇರೆ ದೇಶಗಳ ಒಂದು ವಿಂಡೋ ಅಲ್ಲಿ ಕೂಡ ಏನಾದ್ರು ಅವೈಲೇಬಲ್ ಇದ್ರೆ ಅಲ್ಲೂ ಕೂಡ ಪ್ಲೇಯರ್ಸ್ಗೆ ಯಾವುದೇ ರೀತಿಯಾದ ತೊಂದರೆ, ಅಂದ್ರೆ IPL ಇರ್ಬೋದು ಅಥವಾ ಅವರ ದೇಶವನ್ನ ರೆಪ್ರೆಸೆಂಟ್ ಮಾಡೋದಿರ್ಬೋದು, ಸೊ ಯಾವುದೇ ರೀತಿಯಾದ ಒಂದು ಅಡ್ಡಿ ಆತಂಕ ಇಲ್ಲ. ಅಂದ್ರೆ ಡೆಫಿನೆಟ್ಲಿ BCCI ಮುಂದಿನ ಒಂದು 10 ದಿನಗಳಲ್ಲಿ ಒಂದು ರೀಶೆಡ್ಯೂಲ್ ಮಾಡುವಂತ ಚಾನ್ಸಸ್ ಕೂಡ ಇದೆ. ರಕ್ಷಣ್, ಥ್ಯಾಂಕ್ ಯು ಗಂಗಾಧರ್ ಮಾಹಿತಿಗೆ. ನಿನ್ನೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದಂತಹ ಸಂದರ್ಭದಲ್ಲಿ IPL ಮ್ಯಾಚ್ ನಡೀತಾ ಇತ್ತು. ಧರ್ಮಶಾಲದಲ್ಲೇನೋ ಮ್ಯಾಚ್ ಆಗ್ತಾ ಇತ್ತು, ಹಿಮಾಚಲ ಪ್ರದೇಶದ ಧರ್ಮಶಾಲದಲ್ಲಿ. ತಕ್ಷಣ ಮ್ಯಾಚನ್ನು ಅರ್ಧಕ್ಕೆ ನಿಲ್ಲಿಸಲಾಯಿತು. ಇದರ ಬೆನ್ನಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಈಗ ಆಗಬೇಕಾಗಿರುವಂಥ ಮ್ಯಾಚ್ಗಳನ್ನು
ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಮುಂದಕ್ಕೇನು ಅನ್ನುವಂಥ ಪ್ರಶ್ನೆ ಇತ್ತು. ಆ ಮುಂದಕ್ಕೇನು ಅನ್ನುವಂಥ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. 1 ವಾರ ಪರಿಸ್ಥಿತಿ ನೋಡಿಕೊಂಡು ಹೊಸ ವೇಳಾಪಟ್ಟಿಯನ್ನು ಪ್ರಕಟಿಸಬೇಕಾ ಬೇಡವಾ ಅನ್ನೋದನ್ನು BCCI ತೀರ್ಮಾನವನ್ನು ಮಾಡುತ್ತೆ. ಯಾಕಂತಂದರೆ ಒಂದು ವೇಳೆ 1 ವಾರ ಟೈಮ್ ತಗೊಂಡು ಆನಂತರ ಮುಂದಕ್ಕೆ ಏನಾದರೂ ರೀಶೆಡ್ಯೂಲ್ ಏನಾದರೂ ಮಾಡಿದರೆ ಭಾರತದ ಟೀಮ್ ಏನಿದೆ, ಇಂಡಿಯನ್ ಕ್ರಿಕೆಟ್ ಟೀಮ್, ಅದರ ಶೆಡ್ಯೂಲು ಕೂಡ ಕ್ಲಾಶ್ ಆಗಬಹುದು. ಯಾಕಂತಂದರೆ ಈಗಾಗಲೇ ನಾವು ಒಪ್ಪಿಕೊಂಡಿರುವಂಥ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಬೇರೆ ಇದ್ದಾವೆ. ಸೊ ಅದು ಕೂಡ ಕ್ಲಾಶ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದೆಲ್ಲವನ್ನು ಕೂಡ ಗಮನ ಹರಿಸಿ ಮುಂದಕ್ಕೇನು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ.